Hello everyone, my name is Irfan. I am a maths lecturer. So today in this class ನಾವೇನ್ ಮಾಡೋಣ ಅಂದ್ರೆ ಕಂಟಿನ್ಯೂಟಿ ಅಂಡ್ ಡಿಫರೆನ್ಷಿಬಿಲಿಟಿ 3 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ ಸಾಲ್ವ್ ಮಾಡೋಣ ಅಂದ್ರೆ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಏನ್ ಮಾಡಿದ್ವಿ ಅಂದ್ರೆ ಕಂಟಿನ್ಯೂಟಿ ಅಂಡ್ ಡಿಫರೆನ್ಷಿಬಿಲಿಟಿ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ ಸಾಲ್ವ್ ಮಾಡಿದ್ವಿ. ಈಗ ನೋಡಿ 3 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ ಸಾಲ್ವ್ ಮಾಡೋಣ. ಇದೇ ತರ ಎಲ್ಲಾ ಚಾಪ್ಟರ್ಸ್ ಇಂಪಾರ್ಟೆಂಟ್ ಕ್ವಶನ್ ಸಾಲ್ವ್ ಮಾಡ್ತಿದ್ದೀನಿ. ಸೊ ಎಕ್ಸಾಮ್ ಬಹಳ ಸಮೀಪ ಬಂದ್ರೆ ಇವೆಲ್ಲಾ ಕ್ವಶನ್ಸ್ ನೀವು ನೀಟಾಗಿ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡ್ಬಿಟ್ರೆ ಮುಗೀತು. ಆಲ್ಮೋಸ್ಟ್ ಇವೇ ಕ್ವಶನ್ ಕೇಳೋದು. ಓಕೆ, ವೈ ಬಿಕಾಸ್ ನಾನು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಮಾಡಲ್ ಪೇಪರ್ ತಗೊಂಡು ರಿಫರ್ ಮಾಡ್ಕೊಂಡು ನಾನು ಸಾಲ್ವ್ ಮಾಡ್ತಿದ್ದೀನಿ. ಅದಕ್ಕೋಸ್ಕರ ಇವೆಲ್ಲ ಇಂಪಾರ್ಟೆಂಟ್ ಆಗ್ತವೆ. ಅಂಡ್ ನಿಮಗೆ ಔಟ್ ಆಫ್ ಔಟ್ ಬರ್ಬೇಕಂದ್ರೆ ಸೊ 1 ಮಾರ್ಕ್ಸ್ 2 ಮಾರ್ಕ್ಸ್ ಮಿಸ್ ಆಗ್ತವೆ. 1 ಮಾರ್ಕ್ಸ್ 2 ಮಾರ್ಕ್ಸ್ ಎದರಿಂದ ಮಿಸ್ ಆಗ್ತಾವ ಅಂದ್ರೆ ನಿಮಗೆ MCQs ಮಿಸ್ ಆಗ್ತಾವ. ಹೌದಾ? ಸೊ ಅಂದ್ರೆ MCQs ಎಲ್ಲಾ ಕ್ವಶನ್ಸ್ ನೀವು ಸಾಲ್ವ್ ಮಾಡ್ಬೇಕಂದ್ರೆ ಸೊ ಗೌರ್ಮೆಂಟ್ ಅವರು ಒಂದು ಕ್ವಶನ್ ಬ್ಯಾಂಕ್ ರಿಲೀಸ್ ಮಾಡಿದ್ದಾರೆ. ಓಕೆ, ಸೊ ಆ ಕ್ವಶನ್ ಬ್ಯಾಂಕ್ ಇಂದ ಪ್ರತಿಯೊಂದು ಚಾಪ್ಟರ್ ಇಂದ ಒಂದು 60-70 ಕ್ವಶನ್ಸ್ ಬಿಟ್ಟಿದ್ದಾರೆ. ಆ 60-70 ಪ್ರತಿಯೊಂದು ಚಾಪ್ಟರ್ ಇಂದ ಎಲ್ಲಾ ಕ್ವಶನ್ಸ್ ನಾನು ಸಾಲ್ವ್ ಮಾಡಿದ್ದೀನಿ. ಓಕೆ, ಸೊ ಸಾಲ್ವ್ ಮಾಡಿ ಒಂದು ಪ್ಲೇ ಲಿಸ್ಟ್ ರೆಡಿ ಮಾಡಿದ್ದೀನಿ, ಟಾರ್ಗೆಟ್ 80 ಔಟ್ ಆಫ್ 80 ಅಂತ. ಅದು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲಿಂದ ನೀವು ಚೆಕ್ ಮಾಡಿಕೊಂಡು ನೀವು ಕ್ವಶನ್ಸ್ ಸಾಲ್ವ್ ಮಾಡಬಹುದು. ಆ ಕ್ವಶನ್ ಸಾಲ್ವ್ ಮಾಡ್ಬಿಟ್ರೆ ಮುಗೀತು, ನೀವು ಔಟ್ ಆಫ್ ಔಟ್ ಯಾವುದೇ ಕಾರಣಕ್ಕೆ ಮಿಸ್ ಆಗಲ್ಲ. ಮತ್ತೆ ಥಿಯರಿ ಕ್ವಶನ್ಸ್ ನೀಟಾಗಿ ಸಾಲ್ವ್ ಮಾಡ್ಬಿಟ್ರೆ ಮುಗೀತು. ಇಲ್ಲಿ ನೋಡಿ ಆ MCQ ಸಾಲ್ವ್ ಮಾಡಿದ್ರೆ ಸೊ ನಿಮಗೆ MCQ ಸಾಲ್ವ್ ಮಾಡ್ದಂಗೆ ಆಗಲ್ಲ. ಸೊ ನಿಮಗೆ 2 ಮಾರ್ಕ್ಸ್ ಕ್ವಶನ್ ಸಾಲ್ವ್ ಮಾಡ್ದಂಗೆ ಆಗುತ್ತೆ, ಒಂದೊಂದ್ಸಲ 3 ಮಾರ್ಕ್ಸ್ ಕ್ವಶನ್ ಸಾಲ್ವ್ ಮಾಡ್ದಂಗೆ ಆಗುತ್ತೆ. ಅದಕ್ಕೋಸ್ಕರ MCQs ಬಹಳ ಇಂಪಾರ್ಟೆಂಟ್ ಆಗ್ತವೆ. ಓಕೆ, ಸೊ ನಂಗೆ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ನೋಡಿ, ಟಾರ್ಗೆಟ್ 80 ಔಟ್ ಆಫ್ 80 ಅಂತೇಳಿ. ಓಕೆ, ಅಲ್ಲಿಂದ ನೀವು ಚೆಕ್ ಮಾಡ್ಕೋಬಹುದು. ಅಂಡ್ ಇದೆಲ್ಲ ಕ್ಲಾಸಸ್ ಏನಿರುತ್ತಲ್ಲ PDF ನೋಟ್ಸ್ ಇರುತ್ತೆ, ಆ PDF ನೋಟ್ಸ್ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಅಲ್ಲಿಂದ ನೀವು ಚೆಕ್ ಮಾಡ್ಕೋಬಹುದು. ಅಂಡ್ ನೋಡಿ, ಕೆಲವೊಬ್ಬರಿಗೆ ವಿಡಿಯೋ ಬಹಳ ಸ್ಲೋ ಅನ್ಸುತ್ತೆ, ಅವ್ರೇನ್ ಮಾಡಿ ವಿಡಿಯೋನ ಸ್ಪೀಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಯಾರಿಗೆ ಸ್ಪೀಡ್ ಅನ್ಸುತ್ತೆ ಅವರು ಸ್ಲೋ ಮಾಡ್ಕೊಂಡು ನೋಡ್ಕೊಳ್ಳಿ. ಕೆಲವೊಬ್ಬರಿಗೆ ನೋಡಿ ಈ ಕ್ವಶನ್ ಬರ್ತಿರುತ್ತೆ, ಕೆಲವೊಂದು ಕ್ವಶನ್ ಬರ್ತಿರ್ತವೆ, ಅದನ್ನ ಸ್ಕಿಪ್ ಮಾಡಿ. ವೈ ಬಿಕಾಸ್ ನಿಮ್ಗೆ ಎಕ್ಸಾಮ್ ಮೂವ್ಮೆಂಟ್, ಈಗ ಎಕ್ಸಾಮ್ ಮೂವ್ಮೆಂಟ್ ಅಲ್ಲಿ ನೀವು ಟೈಮ್ ಯಾವುದೇ ಕಾರಣಕ್ಕೆ ವೇಸ್ಟ್ ಮಾಡ್ಬೇಕಂದ್ರೆ ಈಗ ನೋಡಿ ಕ್ವಶನ್ ನಂಬರ್ 1 ಬರಲ್ಲ ನಿಮಗೆ, ಕ್ವಶನ್ ನಂಬರ್ 1 ಬರಲ್ಲ ಅಂದ್ರೆ ಕ್ವಶನ್ ನಂಬರ್ 1 ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನಂಬರ್ 2 ಬರುತ್ತೆ, ಅದನ್ನ ಸ್ಕಿಪ್ ಮಾಡ್ಕೊಂಬಿಡಿ. ಸ್ಕಿಪ್ ಮಾಡ್ಕೊಂಡು ನೆಕ್ಸ್ಟ್ ಕ್ವಶನ್ ನಂಬರ್ 3 ನೋಡಿ. ಓಕೆ, ಈ ತರ ನಿಮಗೆ ಟೈಮ್ ಸೇವ್ ಮಾಡಬೇಕು. ಅಂಡ್ 2x ಸ್ಪೀಡ್ ಅಲ್ಲಿ ಇಟ್ಕೊಂಡು ನೋಡಿದ್ರೆ ನಿಮಗೆ ಜಲ್ದಿ ಆಗುತ್ತೆ. ಸೊ ನೀವು ಯಾಕಂದ್ರೆ ಕೆಲವೊಬ್ಬರಿಗೆ ಜಲ್ದಿ ಅರ್ಥ ಆಗ್ತಿದೆ, ಕೆಲವೊಬ್ಬರಿಗೆ ಜಲ್ದಿ ಯಾರಿಗೆ ಜಲ್ದಿ ಅರ್ಥ ಆಗ್ತಿದೆ ಅವ್ರು 2x ಸ್ಪೀಡ್ ಇಟ್ಕೊಂಡು ನೋಡ್ಕೋಬಹುದು. ಅಂಡ್ ವಿಡಿಯೋ ಕ್ವಾಲಿಟಿ ಬಂದ್ಬಿಟ್ಟು 360p ಅಲ್ಲಿ ಚೆನ್ನಾಗಿರುತ್ತೆ. 360p ಅಲ್ಲಿ ಇಟ್ಕೊಂಡು ನೋಡಿದ್ರೆ ಒಳ್ಳೆ ಕ್ವಾಲಿಟಿ ಬರುತ್ತೆ, ನೋಡ್ಕೋಬಹುದು. ನೀವು ಅದಕ್ಕಿಂತ ಚೆನ್ನಾಗಿ ಬರ್ಬೇಕಂದ್ರೆ 720p ಅಲ್ಲಿ ಇಟ್ಕೊಂಡು ನೋಡ್ಬೋದು. 360p ಅಲ್ಲಿ ನಿಮಗೆ ಇಂಟರ್ನೆಟ್ ಬಹಳ ಕಡಿಮೆ ಹೋಗುತ್ತೆ, ಅದ್ರಲ್ಲಿ ಇಟ್ಕೊಂಡು ನೋಡ್ಬೋದು. 720p ಅಲ್ಲಿ ಇಟ್ಕೊಂಡು ನೋಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಓಕೆ, ಓಕೆ, ಈಗ ನೋಡಿ ಡೈರೆಕ್ಟ್ ಆಗಿ ಕ್ವಶನ್ಸ್ ಸಾಲ್ವ್ ಮಾಡೋಣ. ಓಕೆ, ಸೊ 3 ಮಾರ್ಕ್ಸ್ ಕ್ವಶನ್ ನೋಡಿ, ಇವು ಎಷ್ಟು ಕ್ವಶನ್ಸ್ ಏನಿದಾವಲ್ಲ, ನೀವು ಎಷ್ಟು ಕ್ವಶನ್ ಸಾಲ್ವ್ ಮಾಡಿದ್ರೆ ಸಾಕು, ಆಲ್ಮೋಸ್ಟ್ ಇದರಿಂದಾನೇ ಕ್ವಶನ್ಸ್ ಬರೋದು. ಓಕೆ, ಈಗ ನೋಡಿ ಕ್ವಶನ್ ಸಾಲ್ವ್ ಮಾಡಿ. ಫೈಂಡ್ ದ dy by dx. Okay, so find dy by dx if x that is equal to a of theta plus sin theta and y that is equal to a of 1 minus cos theta, then dy by dx ಕಂಡುಹಿಡಿ ಅಂತ ಹೇಳಿದೆ. ಓಕೆ, ಕೊಟ್ಟಿರೋದು ಬರ್ಕೊಳ್ಳಿ. ಫಸ್ಟ್ ಏನ್ ಕೊಟ್ಟಿದ್ದಾರೆ, ದಟ್ ಈಸ್ x that is equal to a theta plus sin theta. ಹೌದಾ? ಓಕೆ, theta plus sin theta. ನೆಕ್ಸ್ಟ್ y that is equal to a of 1 minus cos theta. Okay, 1 minus cos theta. Now our intention is to find dy by dx. dy by dx ಏನ್ ಬರುತ್ತೆ ಅಂತ ಕಂಡುಹಿಡಿಬೇಕು. ಇನ್ ಆರ್ಡರ್ ಟು ಫೈಂಡ್ dy by dx ಏನ್ ಬರುತ್ತೆ ಅಂದ್ರೆ ಇದನ್ನ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಥೀಟಾ ಮಾಡೋಣ. ಓಕೆ, ಸೊ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಥೀಟಾ ಇಲ್ಲಿ ಬರೀತೀನಿ ನೋಡಿ, ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಥೀಟಾ. ಓಕೆ, ಇದನ್ನ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಥೀಟಾ ಮಾಡಿದ್ರೆ ಏನ್ ಬರುತ್ತೆ, dx ಡಿವೈಡೆಡ್ ಬೈ d ಥೀಟಾ. ಓಕೆ, ದಟ್ ಇಸ್ ಈಕ್ವಲ್ ಟು, ಸೊ dx ಬೈ d ಥೀಟಾ ಬರುತ್ತೆ. a ಅನ್ನೋದು ಕಾನ್ಸ್ಟೆಂಟ್ ಹೊರಗೆ ಬರ್ಕೊಳ್ಳಿ. ಉಳ್ಕಿದ್ದೇನು ಡಿಫರೆನ್ಶಿಯೇಷನ್ ಆಫ್ ಥೀಟಾ ಪ್ಲಸ್ ಸೈನ್ ಥೀಟಾ ಆಗುತ್ತೆ. ಡಿಫರೆನ್ಶಿಯೇಷನ್ ಆಫ್ ಥೀಟಾ ಪ್ಲಸ್ ಸೈನ್ ಥೀಟಾ. ಓಕೆ, ಸೊ ದಿಟ್ ಈಸ್ ವಿತ್ ರೆಸ್ಪೆಕ್ಟ್ ಟು ಥೀಟಾ ಇದು. ನಾವು ಥೀಟಾ ಪ್ಲಸ್ ಸೈನ್ ಥೀಟಾ ಡಿಫರೆನ್ಶಿಯೇಟ್ ಮಾಡಿ, ಎ ಅನ್ನೋದು ಹೆಂಗಿದೆ ಹೆಂಗವರೆಗೂ ಥೀಟಾನ ಡಿಫರೆನ್ಶಿಯೇಟ್ ಮಾಡಿದ್ರೆ 1 ಬರುತ್ತೆ, 1 ಮಾಡ್ಕೊಳ್ಳಿ. ಪ್ಲಸ್ ಸೈನ್ ಥೀಟಾನ ಡಿಫರೆನ್ಶಿಯೇಟ್ ಮಾಡಿದ್ರೆ ನಮಗೆ ಕಾಸ್ ಥೀಟಾ ಬರುತ್ತೆ, ಕಾಸ್ ಥೀಟಾ ಬರ್ಕೊಳ್ಳಿ. ಓಕೆ, ಇಷ್ಟ ಆಯ್ತಾ? ಇಷ್ಟ ನೋಡಿ, dx ಬೈ ಡಿ ಥೀಟಾ ಇಷ್ಟು ಬಂತು. ಓಕೆ, dx ಬೈ ಡಿ ಇಷ್ಟ ಮುಗಿತು, ಇದು ಮುಗಿತು, ಇಷ್ಟ ಬರ್ಕು. ನೆಕ್ಸ್ಟ್ dy by deta with respect to theta differentiate with respect to theta. ಓಕೆ, ಅವಾಗ ಏನು ಬರುತ್ತೆ, y ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನು ಬರುತ್ತೆ ನಮಗೆ, ದಟ್ ಈಸ್ dy by d theta ದಟ್ ಈಸ್ ಈಕ್ವಲ್ ಟು a ಅನ್ನೋದು ಹೆಂಗಿದ್ದಂಗೆ ಬರ್ಕೊಳ್ಳಿ. ದಟ್ ಈಸ್ 1 ನ ಡಿಫರೆನ್ಶಿಯೇಟ್ ಮಾಡಿದ್ರೆ 0 ಬರುತ್ತೆ, 0 ಬರ್ಕೊಳ್ಳಿ. ಮೈನಸ್ ಆಫ್ ಕಾಸ್ ಥೀಟಾ ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಮೈನಸ್ ಸೈನ್ ಥೀಟಾ ಬರುತ್ತೆ, ಮೈನಸ್ ಸೈನ್ ಥೀಟಾ ಬರ್ಕೊಳ್ಳಿ. ಓಕೆ, ಇಷ್ಟಿದೆ. ವಿಚ್ ಮೀನ್ಸ್ dy by d theta ದಟ್ ಈಸ್ ಈಕ್ವಲ್ ಟು ದಟ್ ಈಸ್ ನಮಗೆ ಇಲ್ಲಿ ಮೈನಸ್ ಸೈನ್ ಥೀಟಾ ಅಲ್ಲ. ಓಕೆ, ಇದು ಮೈನಸ್ ಸೈನ್ ಥೀಟಾ, ಮೈನಸ್ ಇಂಟು ಮೈನಸ್ ಮಾಡಿದ್ರೆ ಪ್ಲಸ್ ಆಗುತ್ತೆ, ದಟ್ ಈಸ್ ನಮಗೆ a ಸೈನ್ ಥೀಟಾ ಬರುತ್ತೆ. ಬಟ್ ನೋಡಿ ನಮ್ dx ಬೈ ಡಿ ಥೀಟಾ ಕಂಡಿದ್ದೇವೆ, dy by dy ಕಂಡಿದ್ದೇವೆ. ಸೊ ಅವರ್ ಇಂಟೆನ್ಷನ್ ಇಸ್ ಟು ಫೈಂಡ್ dy by dx. ಹೌದಾ? ಸೊ ಈ dy by dx ಕಂಡಿಡ್ಬೇಕು. ಇಲ್ಲಿ ಬರೀತೀನಿ ನೋಡಿ, ಇನ್ ನಾಟ್ ಟು ಫೈಂಡ್ dy by dx ನ ಹೆಂಗ್ ಬರಿಬಹುದು ನಾನು, dy by dx ಐ ಕ್ಯಾನ್ ರೈಟ್ ಆಸ್ dy by d theta ಡಿವೈಡೆಡ್ ಬೈ dx by d theta ಅಂತ ಬರಿಬಹುದಾ? ವಾಪಸ್ ಬೇಕಾದ್ರೆ ಈ ಡಿ ಥೀಟಾ ಕ್ಯಾನ್ಸಲ್ ಮಾಡ್ಕೊಳ್ಳಿ, ವಾಪಸ್ ಏನ್ ಬರುತ್ತೆ, dy by dx ಬರುತ್ತೆ. ಹೌದಾ? ಸೊ ಈ ತರ ಬರ್ಕೊಂಡು ಅಂದ್ರೆ ನಮಗೆ ಇವನು dy by d theta ಅಂದ್ರೆ ಏನು, ದಟ್ ಈಸ್ a sin theta. ಹೌದಾ? a sin theta.
ನೆಕ್ಸ್ಟ್ ಡಿ ಎಕ್ಸ್ ಬೈ ಡಿ ಥೀಟಾ ಅಂದ್ರೆ ಏನಿದೆ ನಮಗೆ, ದಟ್ ಈಸ್ ಎ ಆಫ್ 1 ಪ್ಲಸ್ ಕಾಸ್ ಥೀಟಾ ಬಂತು. ಓಕೆ, ಎ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಸೊ ಉಳಿದಿದ್ದೆ ನಮಗೆ ದಟ್ ಈಸ್ ಸೈನ್ ಥೀಟಾ ಡಿವೈಡೆಡ್ ಬೈ ನಮ್ಗೆ ಏನ್ ಬರುತ್ತೆ 1 ಪ್ಲಸ್ ಕಾಸ್ ಥೀಟಾ. ಓಕೆ, ನಾವು ಯು ಜಸ್ಟ್ ಸಿ ಸೈನ್ ಥೀಟಾ ನಮ್ಮ ಫಾರ್ಮುಲಾ ಏನು, ಸೈನ್ ಥೀಟಾ ಫಾರ್ಮುಲಾಸ್ ಗೊತ್ತಿರಬೇಕು ನಮ್ಗೆ. ಇದನ್ನ ಯಾವ ತರ ಬರ್ಕೋಬಹುದು ಅಂದ್ರೆ ಸೈನ್ 2 ಥೀಟಾ ದಟ್ ಈಸ್ ಈಕ್ವಲ್ ಟು ಓಕೆ, ನಮ್ಗೆ ಏನ್ ಬರ್ತಿತ್ತು, ದಟ್ ಈಸ್ 2 ಸೈನ್ ಥೀಟಾ ಬೈ 2 ಓಕೆ ಇಂಟು ಕಾಸ್ ಥೀಟಾ ಬೈ 2 ಬರ್ತಿತ್ತು. ಹೌದಾ, ಸಾರಿ, ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಬರ್ತಿತ್ತು. ಹೌದಾ, ಅದೇ ತರ ಬರೀ ಇಲ್ಲಿ ಸೈನ್ ಥೀಟಾ ಅಷ್ಟೇ ಕೊಟ್ಟ, ಬರೀ ಸೈನ್ ಥೀಟಾ ಅಂತ ಕೊಟ್ಟಾಗ ಅವಾಗ ಏನ್ ಬರ್ತಿದ್ದು, ಸೊ ದಿಸ್ ವಿ ಕ್ಯಾನ್ ರೈಟ್ ಆಸ್ 2 ಸೈನ್ ಥೀಟಾ ಬೈ 2 ಇಂಟು ಕಾಸ್ ಥೀಟಾ ಬೈ 2. ಹೌದಾ, ಓಕೆ. ನೆಕ್ಸ್ಟ್ ಅದೇ ತರ ಯು ನೋ ದಟ್ ಒನ್ ಮೋರ್ ಫಾರ್ಮುಲಾ ಏನು, ಕಾಸ್ 2 ಥೀಟಾ ದಟ್ ಈಸ್ ಈಕ್ವಲ್ ಟು 2 ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ 1. ಹೌದಾ, ಈ ಮೈನಸ್ 1 ಇಟ್ಕೊಳ್ತಾನೆ, ಅವಾಗ ಏನ್ ಬರುತ್ತೆ, ಅಥವಾ ಇದು ಕಾಸ್ 2 ಥೀಟಾ ಇಷ್ಟ ಆಯ್ತಾ, ಬರೀ ಕಾಸ್ ಥೀಟಾ ಇದ್ದಾರೆ. ಓಕೆ, ಬರೀ ಕಾಸ್ ಥೀಟಾ ಇದ್ರೆ ಕಾಸ್ ಥೀಟಾ ದಟ್ ಈಸ್ ಈಕ್ವಲ್ ಟು 2 ಕಾಸ್ ಸ್ಕ್ವೇರ್ ಥೀಟಾ ಬೈ 2. ಓಕೆ, ಇಲ್ಲಿ ಥೀಟಾ ಇದ್ರೆ ಇಲ್ಲಿ ಥೀಟಾ ಬೈ 2, ಇಲ್ಲಿ ಥೀಟಾ ಇದ್ರೆ ಇಲ್ಲಿ ಥೀಟಾ ಬೈ 2, ಇಲ್ಲಿ 2 ಥೀಟಾ ಇದ್ರೆ ಇಲ್ಲಿ ಥೀಟಾ. ಓಕೆ, ಸೊ ಮೈನಸ್ 1, ಈ ಮೈನಸ್ 1 ಹಾಕೊಳ್ತೊಳ್ಳಿ. ಮೈನಸ್ 1 ಹಾಕೊಳ್ತಂದ್ರೆ ಏನಾಗುತ್ತೆ, ದಟ್ ಈಸ್ 1 ಪ್ಲಸ್ ಕಾಸ್ ಥೀಟಾ ದಟ್ ಈಸ್ ಈಕ್ವಲ್ ಟು 2 ಕಾಸ್ ಸ್ಕ್ವೇರ್ ಥೀಟಾ ಬೈ 2. ಓಕೆ, 2 ಕಾಸ್ ಸ್ಕ್ವೇರ್ ಥೀಟಾ ಬೈ 2 ಬರುತ್ತೆ. ಇದನ್ನ ತಡ್ರಿ ಮೇಲ್ದಾಕ ಮಾಡಿ. ಓಕೆ, ಇಷ್ಟು ಬರ್ತದೆ. ಹೌದಾ, ಅದನ್ನೇ ಇಲ್ಲಿ ಬರ್ಕೊಳ್ತೀನಿ ನೋಡಿ. ಸೊ ದಿಸ್ ಮೀನ್ಸ್ ಸೈನ್ ಥೀಟಾ ಐ ಕ್ಯಾನ್ ರೈಟ್ ಆಸ್, ಇಲ್ಲಿ ಬೇರೆ ಪೆನ್ ತಗೊಳ್ಳೋಣ. ಸೈನ್ ಥೀಟಾ ಐ ಕ್ಯಾನ್ ರೈಟ್ ಇಟ್ ಆಸ್, ಓಕೆ, ಸೈನ್ ಥೀಟಾ ಐ ಕ್ಯಾನ್ ರೈಟ್ ಆಸ್, ಇಷ್ಟೇ ಬರೋದು ಬಿಡಬೇಡಿ, ಇದನ್ನ ಸಿಂಪ್ಲಿಫೈ ಮಾಡಿ. ಓಕೆ, ಸಿಂಪ್ಲಿಫೈ ಮಾಡಿದ್ರೆ ಮಾರ್ಕ್ಸ್ ಸಿಗ್ತಾನೆ ನಿಮ್ಗೆ ಲಾಸ್ಟಿಗೆ. ಇಷ್ಟು ಬರೆದು ಬಿಟ್ರೆ ನಿಮ್ಗೆ ಅವ್ರು ಮಾರ್ಕ್ಸ್ ಕೊಟ್ಟರೆ ಕೊಡ್ತಾರೆ ಇಲ್ಲ ಸರ್, ಸಿಂಪ್ಲಿಫೈ ಮಾಡಿ ಬರೀರಿ. ಓಕೆ, ದಟ್ ಈಸ್ ನಮ್ಗೆ ಏನಿದೆ, ಸೈನ್ ಥೀಟಾ ಐ ಕ್ಯಾನ್ ರೈಟ್ ಆಸ್ 2 ಸೈನ್ ಥೀಟಾ ಬೈ 2 ಇಂಟು ಕಾಸ್ ಥೀಟಾ ಬೈ 2 ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಥೀಟಾ ಐ ಕ್ಯಾನ್ ರೈಟ್ ಆಸ್ 2 ಕಾಸ್ ಸ್ಕ್ವೇರ್ ಥೀಟಾ ಬೈ 2. ಓಕೆ, 2 ಕ್ಯಾನ್ಸಲ್ ಮಾಡಿ. ಓಕೆ, 1 ಕಾಸ್ ಥೀಟಾ ಬೈ 2 ಕ್ಯಾನ್ಸಲ್ ಮಾಡಿ. ಸೊ ನಮ್ಗೆ ಏನು ಬರುತ್ತೆ, ಟ್ಯಾನ್ ಥೀಟಾ ಬೈ 2 ಬರುತ್ತೆ, ಟ್ಯಾನ್ ಥೀಟಾ ಬೈ 2. ಸೊ ವಿಚ್ ಮೀನ್ಸ್ dy by dx that is equal to n1 to dy by dx that is equal to tan theta by 2. ಓಕೆ, ಇದು ನೆನ್ಪಿಡಿ, ನಾನು ಈಗ ನೆಕ್ಸ್ಟ್ ಡೈರೆಕ್ಟ್ ಆಗಿ ಬರೆಸ್ತೀನಿ. ಓಕೆ, 1 ಪ್ಲಸ್ ಕಾಸ್ ಥೀಟಾ ಅಂದ್ರೆ 2 ಕಾಸ್ ಸ್ಕ್ವೇರ್ ಥೀಟಾ ಬೈ 2 ಅಂತ ಬರ್ತೀನಿ. ಸೈನ್ ಥೀಟಾ ಅಂದ್ರೆ ಈ ತರ ಡೈರೆಕ್ಟ್ ಆಗಿ ಬರೆಸ್ತೀನಿ. ಓಕೆ, ಇಷ್ಟ ನೋಡಿ, ಇಷ್ಟು ಸಾಲ್ವ್ ಮಾಡಿದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವೆಶ್ಚನ್ ಸಾಲ್ವ್ ಮಾಡೋಣಂತೆ. ಇದನ್ನು ಅದೇ ಅನ್ಸುತ್ತೆ, ಥೀಟಾ ಮೈನಸ್ ಸೈನ್ ಥೀಟಾ, ಬಟ್ ಇದೆ ಸ್ವಲ್ಪ ಪ್ಲಸ್ ಮೈನಸ್ ಡಿಫ್ರೆನ್ಸ್ ಇದೆ. ಇದನ್ನು ಆಲ್ಮೋಸ್ಟ್ ಅದೇ ಕ್ವಶನ್, ಬಟ್ ಇದು ಕ್ವಶನ್ ಸಾಲ್ವ್ ಮಾಡೋಣ ನೋಡಿ. ಸೊ ನಮ್ಗೆ ಏನಾಗುತ್ತೆ, ಫೈನ್ dy by dx. ಹೌದಾ, ಸೊ dy by dx ಕಂಡಿಡಿ ಅಂತ ಹೇಳಿದ್ರೆ, ಇನ್ ನಾಟ್ ಟು ಫೈಂಡ್ dy by dx ಇದನ್ನ ಕೊಟ್ಟಿರೋದು ಬರ್ಕೊಳ್ಳಿ ಫಸ್ಟ್, ಎಕ್ಸಾಕ್ಟ್ಲಿ ಸೇಮ್ ಆಸ್ ಇಟ್ ಇಸ್. ಬೇಕಾದ್ರೆ ವಿಡಿಯೋ ಪಾಸ್ ಮಾಡ್ಕೊಂಡು ನೀವು ಸಾಲ್ವ್ ಮಾಡಿ, ಬರುತ್ತೆ ನಿಮಗೆ. ಓಕೆ, ದಟ್ ಈಸ್ ನಮ್ಗೆ ಏನಾಗುತ್ತೆ, ದಟ್ ಈಸ್ x ದಟ್ ಈಸ್ ಈಕ್ವಲ್ ಟು a ಆಫ್ ಥೀಟಾ ಸೈನ್ ಥೀಟಾ ಮೈನಸ್ ಸೈನ್ ಥೀಟಾ. ಓಕೆ, ನಾವು y that is equal to a of 1 plus cos theta. ಓಕೆ, ಇಷ್ಟು ಕೊಟ್ಟಿದ್ರೆ. ಹೌದಾ, ಸೊ ನಾವು ವಿ ಹ್ಯಾವ್ ಟು ಫೈಂಡ್ dy by dx ಏನು ಬರುತ್ತೆ ಅಂತ ಕಂಡುಹಿಡಿಯಬೇಕು. ಇನ್ ನಾಟ್ ಟು ಫೈಂಡ್ dy by dx ಫಸ್ಟ್ ಇದನ್ನ ಏನು ಮಾಡಿ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಥೀಟಾ ಮಾಡೋಣ. ಇದನ್ನ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಥೀಟಾ ಮಾಡೋಣ. ಓಕೆ, ಅವಾಗ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಥೀಟಾ. ಓಕೆ, ಅವಾಗ ಏನು ಬರ್ತಿದ್ದು, ದಟ್ ಈಸ್ dx by dt. ಓಕೆ, dx by dt ದಟ್ ಈಸ್ ಈಕ್ವಲ್ ಟು a ಅನ್ನೋದು ಹೆಂಗಿದೆ ಹಂಗೆ ಬರ್ಕೊಳ್ಳಿ, ಡಿಫ್ರೆನ್ಷಿಯೇಷನ್ ಆಫ್ ಥೀಟಾ ಮೈನಸ್ ಸೈನ್ ಥೀಟಾ. Differentiation of theta minus sin theta. Okay, now a you write as it is differentiation of theta minus theta na differentiate ಮಾಡಿದ್ರೆ 1 ಬರುತ್ತೆ, 1 ಬರ್ಕೊಳ್ಳಿ, ಮೈನಸ್ ಆಫ್ sin theta differentiate ಮಾಡಿದ್ರೆ cos theta ಬರುತ್ತೆ, cos theta ಬರ್ಕೊಳ್ಳಿ. ಓಕೆ, ಇದಿಷ್ಟು ಬಂತು ಅಂದ್ರೆ dx by dt ಇಷ್ಟೇ ಮುಗೀತು ನೋಡಿ. dx by dt ಅಂದ್ರೆ ಇಷ್ಟು ಬಂತು, ಮುಗೀತು. ಓಕೆ, ನೆಕ್ಸ್ಟ್ dy by dt ಏನು ಬರುತ್ತೆ, ನಾವು ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಥೀಟಾ. ಓಕೆ, ಅವಾಗ ದಟ್ ಯು ಕ್ಯಾನ್ ರೈಟ್ ಆಸ್ dy by dt that is equal to ಏನದು ಹೆಂಗಿದ್ದು ಹಂಗೆ ಬರ್ಕೊಳ್ಳಿ. ಅದೇ ತರ ಡಿಫ್ರೆನ್ಸಿಯೇಷನ್ ಆಫ್ 1 ಪ್ಲಸ್ ಕಾಸ್ ಥೀಟಾ. ಓಕೆ, ಸೊ ನಾವು ದಟ್ ಈಸ್ ಏರ್ ಕಾನ್ಸ್ಟೆಂಟ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಸೊ 1 ಡಿಫ್ರೆನ್ಶಿಯೇಟ್ ಮಾಡಿದ್ರೆ 0 ಆಗುತ್ತೆ, 0 ಬರ್ಕೊಳ್ಳಿ. ಮೈನಸ್ ಇದು ಸಾರಿ ಪ್ಲಸ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಕಾಸ್ ಥೀಟಾ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಅಂತ ದಟ್ ಈಸ್ ಮೈನಸ್ ಸೈನ್ ಥೀಟಾ ಬರುತ್ತೆ, ಮೈನಸ್ ಸೈನ್ ಥೀಟಾ ಬರ್ಕೊಳ್ಳಿ. ಅಂದ್ರೆ dy by dt ಏನು ಬಂತು, dy by dt ದಟ್ ಈಸ್ ಈಕ್ವಲ್ ಟು ದಟ್ ಈಸ್ ಮೈನಸ್ a ಸೈನ್ ಥೀಟಾ ಬಂತು ನೋಡಿ, ಮೈನಸ್ a ಸೈನ್. ಹೌದಾ, ಓಕೆ, ಮೈನಸ್ a sin theta ಬಂತು. ನಾವು ಅವರ್ ಇಂಟೆನ್ಷನ್ ಇಸ್ ಟು ಫೈಂಡ್ dy by dx. ಸೊ dy by dx ಐ ಕ್ಯಾನ್ ರೈಟ್ ಆಸ್ dy by d theta ಡಿವೈಡೆಡ್ ಬೈ dx by d theta. ಇಷ್ಟು ಈ ತರ ಬರಿಬಹುದು ನಾನು. ಓಕೆ, ಈ ತರ ಬರಿಬಹುದು. ಓಕೆ, ನಾವು dy by d theta ಅಂಡ್ dy, ಯು ನೋ ದ dy by d theta ಏನಿದೆ ನಮಗೆ ಮೈನಸ್ a
sin theta divided by a 1 minus cos theta. Okay, a cancel ಮಾಡ್ಕೊಳ್ಳಿ. Okay, now this minus sin theta divided by 1 minus cos theta. Okay, sin theta ನಾವು ಹೆಂಗ್ ಬರಿಬೋದು ಗೊತ್ತಿದೆ. Okay, 1 minus cos theta ಏನ್ ಬರಿಬೋದು ಅದು ನೋಡ್ಕೊಳ್ಳೋಣ ನೋಡಿ. That is, you know formulas ಗೊತ್ತಿರಬೇಕು. ಏನ್ ಫಾರ್ಮುಲಾ? That is ನಮಗೆ cos 2 theta that is equal to 1 minus 2 sin square theta by 2. ಸಾರಿ, sin square theta. ಅದೇ ತರ ಬರೀ cos theta ಇದ್ರೆ, ಓಕೆ, ಇದು ಬರೀ cos theta ಇದ್ರೆ ಏನಾಗುತ್ತೆ ನಮಗೆ 1 minus 2 sin square theta by 2 ಆಗ್ತಿದೆ. ಓಕೆ, ಇದನ್ನ ಈ ಕಡೆ ತಗೊಂಡು ಇದನ್ನ ಈ ಕಡೆ ತಾನೆ. ಓಕೆ, ಇದನ್ನ ಈ ಕಡೆ ತಾನೆ, ಇದನ್ನ ಈ ಕಡೆ ತಾನೆ. ಅವಾಗ ಏನಾಗುತ್ತೆ, ಇದು minus 2 sin square theta by 2 ಈ ಕಡೆ ತಂದ್ರೆ 2 sin square theta by 2 that is equal to 1 minus ಈ cos theta ಈ ಕಡೆ ತಂದ್ರೆ 1 minus cos theta. ಅಂದ್ರೆ 1 minus cos theta you can write as ಈ ತರ ಬರೀಬಹುದು. ಓಕೆ, ಅದೇ ತರ ಇಲ್ಲೇ ಮಾಡ್ತೀನಿ ನೋಡಿ ನೆಕ್ಸ್ಟ್. That is minus you write as it is. Sin theta you can write as 2 sin theta by 2 into cos theta by 2 divided by 1 minus cos theta you can write as 2 sin square theta by 2. Okay, ಈ 2 cancel ಮಾಡಿ 1 sin theta cancel ಮಾಡಿ ನಮಗೆ ಏನು ಉಳಿತು cos theta by 2 divided by sin theta by 2. ಅಂದ್ರೆ so this means dy by dx that you can write as, so this you can write as minus ಹೆಂಗಿದ್ದಂಗೆ ಬರ್ಕೊಳ್ಳಿ cos theta by 2 divided by sin theta by 2 ಅಂದ್ರೆ ಏನು ಬರುತ್ತೆ ನಮಗೆ, that is cot theta by 2. ಸೊ ಇಷ್ಟೇ ನೋಡಿ, ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವೆಶ್ಚನ್ ಸಾಲ್ವ್ ಮಾಡೋಣಂತೆ. ವಿಡಿಯೋನ ಪಾಸ್ ಮಾಡ್ಕೊಳ್ಳಿ. ಓಕೆ, ನಾನು ಪಾಸ್ ಮಾಡಲ್ಲ, ನೀವೇ ಪಾಸ್ ಮಾಡ್ಕೊಳ್ಳಿ. ಇದು ನೋಡಿ, ಇದು ಬಹಳ ಈಸಿ ಇದೆ. ಈಗ ಸಾಲ್ವ್ ಮಾಡಿವಲ್ಲ ಇದೇ ತರ ಬಹಳ ಈಸಿ ಇದೆ ಕ್ವಶನ್. ಓಕೆ, ನಾವು dy by dx that is equal ಇಷ್ಟು ಕೊಟ್ಟಿದ್ರಾ. ಓಕೆ, ಇದನ್ನ ಡಿಫರೆನ್ಶಿಯೇಟ್ ಕೊಟ್ಟಿರೋದು ಬರ್ಕೊಳ್ಳಿ ಫಸ್ಟ್. ಫೈಂಡ್ dy by dx ಕಂಡು ಹಿಡಬೇಕು ನಾವು. x that is equal to 2at square, y that is equal to at to the power 4 ಕೊಟ್ಟಿದ್ರು, ಹೌದಾ? ಓಕೆ, ಅವರ್ ಇಂಟೆನ್ಷನ್ ಇಸ್ ಟು ಫೈಂಡ್ dy by dx ಏನ್ ಬರುತ್ತೆ ಅಂತ ಕಂಡು ಹಿಡಬೇಕು, dy by dx. ಓಕೆ, ಸೊ ನಾವು ಇದನ್ನ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು t ಮಾಡೋಣ. ಓಕೆ, ಸೊ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು t, ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು t. ಅವಾಗ ಏನಾಗುತ್ತೆ, x ನ ಡಿಫರೆನ್ಶಿಯೇಟ್ ಮಾಡಿದ್ರೆ ದಟ್ ಈಸ್ dx by dt that is equal to 2 ಏನಾದ್ರು ಕಾನ್ಸ್ಟೆಂಟ್, ಹೌದಾ? 2 ಏನಾದ್ರು ಕಾನ್ಸ್ಟೆಂಟ್ ಹೊರಗೆ ಬರ್ಕೊಳ್ಳಿ, ಡಿಫರೆನ್ಷಿಯೇಷನ್ ಆಫ್ t ಸ್ಕ್ವೇರ್ ಮಾಡ್ಕೊಳ್ಳಿ. ಓಕೆ, ಇಲ್ಲಾಂದ್ರೆ ಬರ್ಕೊಂಬಿಡ ಅಂತ ಹೇಳ್ರಿ, ನಿಮ್ಗೆ ಕನ್ಫ್ಯೂಸ್ ಆದ್ರೆ. ಡಿಫರೆನ್ಷಿಯೇಷನ್ ಆಫ್ 2at ಸ್ಕ್ವೇರ್. ಓಕೆ, ಡಿಫರೆನ್ಷಿಯೇಷನ್ ಆಫ್ 2at ಸ್ಕ್ವೇರ್ ವಿತ್ ರೆಸ್ಪೆಕ್ಟ್ ಟು t. ಓಕೆ, ನೌ ಸೊ ಜಸ್ಟ್ ಸಿ 2 ಏನಾದ್ರು ಕಾನ್ಸ್ಟೆಂಟ್ ಹೊರಗೆ ಬರ್ಕೊಳ್ಳಿ, t ಸ್ಕ್ವೇರ್ ಅನ್ನು ಡಿಫರೆನ್ಶಿಯೇಟ್ ಮಾಡಿ. t ಸ್ಕ್ವೇರ್ ಅನ್ನು ಡಿಫರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ ನಮಗೆ 2t ಬರುತ್ತೆ ನೋಡಿ, 2t ಬರುತ್ತೆ. which means dx by dt that is equal to dt that is equal to 4at ಬಂತು, 4at ಬಂತು. ಓಕೆ, ನೆಕ್ಸ್ಟ್ ಅದೇ ತರ dy by dt ಕಂಡುಹಿಡಿಯೋಣ. ಸೊ dy by dt ಏನು ಬರುತ್ತೆ ನೋಡಿ, dy by dt that is equal to, ಸೊ ಇದನ್ನ ಏನು ಮಾಡೋಣ, ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು t ಮಾಡೋಣ. ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು t ಮಾಡಿ. ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು t ಮಾಡಿದ್ರೆ ಏನಾಗುತ್ತೆ, dy by dt that is equal to, that is differentiation of 8 to the power 4. Okay, now so ಏನಾದ್ರು ಕಾನ್ಸ್ಟೆಂಟ್ ಹೊರಗೆ ಬರ್ಕೊಳ್ಳಿ, t to the power 4 ಅನ್ನು ಡಿಫರೆನ್ಶಿಯೇಟ್ ಮಾಡಿದ್ರೆ 4t ಕ್ಯೂಬ್ ಆಗುತ್ತೆ. ಓಕೆ, ಸೊ ಯು ನೋ ದ ಫಾರ್ಮುಲಾ, ದಟ್ ಈಸ್ x to the power n ಡಿಫರೆನ್ಷಿಯೇಷನ್ ಆಫ್ x to the power n that is equal to n into x to the power n minus 1. ಅದೇ ತರ ಮಾಡ್ಕೊಂಡಿದ್ದೀವಿ. ಸೊ ದಟ್ ಈಸ್ ನಮಗೆ ಏನು ಬಂತು, ವಿಚ್ ಮೀನ್ಸ್ dy by dt. ಓಕೆ, dy by dt that is equal to ಏನು ಬಂತು, 4at ಕ್ಯೂಬ್ ಬಂತು. ಓಕೆ, so our intention is to find dy by dx. dy by dx that is equal to, we can also write as dy by dt divided by dx by dt. ಈ ತರ ಬರೀಬಹುದು. that is dy by dt ಅಂದ್ರೆ ಏನು, that is 4at cube divided by 4at. ಈ 4a ಕ್ಯಾನ್ಸಲ್ ಮಾಡಿ, ಸೊ t ಕ್ಯಾನ್ಸಲ್ ಮಾಡಿ, what you left with t ಸ್ಕ್ವೇರ್ ಉಳಿತು. which means ನಮಗೆ dy by dx that is equal to dy by dx that is equal to ಏನು ಬಂತು ನಮಗೆ t ಸ್ಕ್ವೇರ್ ಉಳಿತು. ಇಷ್ಟು ನೋಡಿ, ಇಷ್ಟು ಸಾಲ್ವ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ. ಓಕೆ, ಇಷ್ಟು ಈಸಿ ಇದೆ ನೋಡಿ. ಓಕೆ, ಸೊ ಆಲ್ಮೋಸ್ಟ್ ಫಸ್ಟ್ 2 ಕ್ವಶನ್ಸೇ ಕೇಳ್ತಾರೆ, ಬಟ್ ಹೇಳಕ್ ಬರಲ್ಲ. ಕ್ವಶನ್ ನಾವು ಎಲ್ಲ ಟೈಪ್ ಆಫ್ ಕ್ವಶನ್ಸ್ ಮಾಡ್ಬಿಡೋಣ. ಓಕೆ, ಸೊ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ಇದೇನು ಕೊಟ್ಟಿದ್ರೆ ಸ್ವಲ್ಪ ಇದು ಕಾಂಪ್ಲಿಕೇಟೆಡ್ ಅನ್ಸ್ಬೋದು, ಬಟ್ ನಾವು ನೀಟಾಗಿ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡೋಣ.
ಓಕೆ, ಈಸಿ ಆಗುತ್ತೆ ನಿಮ್ಗೆ, ಏನು ಭಾಳ ಕಷ್ಟ ಏನಿರಲ್ಲ. ಈಗ ಎಕ್ಸಾಕ್ಟ್ಲಿ ಹೆಂಗ್ ಮಾಡಿದ್ರೆ ಅದೇ ಥರನೇ ಇದನ್ನು ಕ್ವಶನ್. ಓಕೆ, ನಾವು ಯು ಜಸ್ಟ್ ಸಿ ಕೊಟ್ಟಿರೋದು ಬರ್ಕೊಳ್ಳಿ. ಫಸ್ಟ್ ಏನು ಕೊಟ್ಟಿದ್ರೆ, ದಟ್ ಈಸ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಎ ಆಫ್ ಕಾಸ್ ಟೀಟಾ ಪ್ಲಸ್ ಟೀಟಾ ಸೈನ್ ಟೀಟಾ ಅಂತ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ y that is equal to a of sin theta, okay, sin theta minus theta cos theta ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ನಾವು ಅವರ್ ಇಂಟೆನ್ಷನ್ ಇಸ್ ಟು ಫೈಂಡ್ dy by dx. ಏನು ಓಕೆ, ಇದನ್ನ ನೀವು ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಥೀಟಾ ಮಾಡ್ಕೊಂಡು ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಥೀಟಾ ಮಾಡ್ಕೊಳ್ಳಿ. ಅವಾಗ ಏನು ಬರುತ್ತೆ ನಮಗೆ, ದಟ್ ಈಸ್ dx by d theta that is equal to dx by d theta that is equal to ನಮಗೆ ಏನಾದ್ರು ಕಾನ್ಸ್ಟೆಂಟ್ ಹಂಗಿದ್ದಂಗೆ ಬರ್ಕೊಳ್ಳಿ. ನಾವೇನ್ ಮಾಡೋಣ, ಡಿಫ್ರೆನ್ಸಿಯೇಷನ್ ಆಫ್ ಇದು ಕಂಪ್ಲೀಟ್ ಆಗಿ ಡಿಫ್ರೆನ್ಷಿಯೇಷನ್ ಆಫ್ ಕಂಪ್ಲೀಟ್ ಅಂದ್ರೆ ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ಥೀಟಾ ಮಾಡೋದು ಫಸ್ಟ್. ನೆಕ್ಸ್ಟ್ ಪ್ಲಸ್ ಡಿಫ್ರೆನ್ಷಿಯೇಷನ್ ಆಫ್ ಥೀಟಾ ಸೈನ್ ಥೀಟಾ ಮಾಡೋದು. ಡಿಫ್ರೆನ್ಷಿಯೇಷನ್ ಆಫ್ ಥೀಟಾ ಸೈನ್ ಥೀಟಾ. ಓಕೆ, ಇಷ್ಟು ನೋಡಿ. ಓಕೆ, ನಾವು ಇದನ್ನ ಸಿಂಪ್ಲಿಫೈ ಮಾಡ್ತೀವಿ ನೋಡಿ. ದಟ್ ಈಸ್ ಎ ವಿಲ್ ರೈಟ್ ಆಸ್ ಇಟ್ ಈಸ್. ಕಾಸ್ ಥೀಟಾನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನು ಬರುತ್ತೆ, ದಟ್ ಈಸ್ ಮೈನಸ್ ಸೈನ್ ಥೀಟಾ ಬರುತ್ತೆ, ಮೈನಸ್ ಸೈನ್ ಥೀಟಾ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಪ್ಲಸ್. ಇಲ್ಲಿ ನೋಡಿ, ಇದು ಯಾವ ಫಾರ್ಮೆಟ್ ಇದ್ರೆ u into v ಫಾರ್ಮೆಟ್ ಇದೆ. ಯು ನೋ ದ ಫಾರ್ಮುಲಾ, ದಟ್ ಈಸ್ u into v ಹೋಲ್ ಡ್ಯಾಶ್ ದಟ್ ಈಸ್ ಈಕ್ವಲ್ ಟು ಏನದು u ಡ್ಯಾಶ್ ಇಂಟು v, ಓಕೆ, ಪ್ಲಸ್ v ಡ್ಯಾಶ್ ಇಂಟು u. ಅದೇ ಫಾರ್ಮೆಟ್ ಇದೆ, ಅದೇ ತರ ಇದು. ಥೀಟಾನ ಡಿಫ್ರೆನ್ಶಿಯೇಟ್ ಮಾಡಿ, ಇದನ್ನ u ಅಂತ ತಗೊಳ್ಳೋಣ, ಇದನ್ನ v ಅಂತ ತಗೊಳ್ಳೋಣ. ಥೀಟಾನ ಡಿಫ್ರೆನ್ಶಿಯೇಟ್ ಮಾಡಿ, ಮಾಡಿದ್ರೆ 1 ಬರುತ್ತೆ, 1 ಬರ್ಕೊಳ್ಳಿ. ನೆಕ್ಸ್ಟ್ ಸೈನ್ ಥೀಟಾ ಯು ರೈಟ್ ಆಸ್ ಇಟ್ ಈಸ್. ಓಕೆ, ಬೇಕಾದ್ರೆ ಬ್ರಾಕೆಟ್ ಓಪನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದೇ ತರ ಸೈನ್ ಥೀಟಾನ ಡಿಫ್ರೆನ್ಶಿಯೇಟ್ ಮಾಡಿ, ಮಾಡಿದ್ರೆ ಏನ್ ಬರುತ್ತೆ, ಕಾಸ್ ಥೀಟಾ ಬರುತ್ತೆ, ಕಾಸ್ ಥೀಟಾ ಬರ್ಕೊಳ್ಳಿ. ನೆಕ್ಸ್ಟ್ ಥೀಟಾ ಯು ರೈಟ್ ಆಸ್ ಇಟ್ ಈಸ್, ಇಷ್ಟು ಬರ್ಕೊಳ್ಳಿ. ಓಕೆ, ಇಷ್ಟು ಬಂತ. ನೆಕ್ಸ್ಟ್ ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡೋಣ ನೋಡಿ. ನಮ್ಗೆ ಏನು ಬರುತ್ತೆ, ಇಲ್ಲಿ ಏನಿರುತ್ತೆ, ಎ ಮೈನಸ್ ಸೈನ್ ಥೀಟಾ ರೈಟ್ ಆಸ್ ಇಟ್ ಈಸ್. ಓಕೆ, ಮೈನಸ್ ಸೈನ್ ಥೀಟಾ, ಇದು ಬ್ರಾಕೆಟ್ ಓಪನ್ ಮಾಡಿದ್ರೆ ಅಷ್ಟೇ ಬರುತ್ತೆ, ದಟ್ ಈಸ್ ಪ್ಲಸ್ ಸೈನ್ ಥೀಟಾ. ಓಕೆ, ಪ್ಲಸ್ ಥೀಟಾ ಕಾಸ್ ಥೀಟಾ ಬರುತ್ತೆ. ಈ ಪ್ಲಸ್ ಸೈನ್ ಥೀಟಾ ಮೈನಸ್ ಸೈನ್ ಥೀಟಾ ಕ್ಯಾನ್ಸಲ್ ಮಾಡಿ, ಅವಾಗ ಏನು ಉಳಿತು, ಇದು ಹಿಂದೆ ಉಳಿತು. ಇದು ಎ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಅವಾಗ ಏನು ಬರುತ್ತೆ, dx by d theta that is equal to a theta cos theta ಬರುತ್ತೆ. ಓಕೆ, a theta cos theta ಬರುತ್ತೆ. ಇದನ್ನ ಸ್ವಲ್ಪ ಇದನ್ನ ಈ ಕಡೆ ಇಲ್ಲೇ ಮಾಡ್ಬಿಡೋಣ, ಸುಮ್ಮನೆ ಮತ್ತೆ ಬೇರೆ ಕಡೆ ತಗೊಳ್ಳೋದಕ್ಕೆ. ಓಕೆ, ಇದನ್ನ ಏನು ಮಾಡೋಣ, ಇದನ್ನ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಥೀಟಾ ಮಾಡೋಣ ನೋಡಿ. ಸೊ ದಿಸ್ ಇಸ್ ಆಲ್ಸೋ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಥೀಟಾ. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಥೀಟಾ. ಆಗ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಥೀಟಾ ಮಾಡಿದ್ರೆ ಏನಾಗುತ್ತೆ, dy by d theta that is equal to ಏನಾದ್ರು ಕಾನ್ಸ್ಟೆಂಟ್ ಹೊರಗೆ ಬರ್ಕೊಳ್ಳಿ. ನೆಕ್ಸ್ಟ್ ಏನು, ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಥೀಟಾ. ಓಕೆ, ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಥೀಟಾ. ಓಕೆ, ಇಲ್ಲಿ ಮೈನಸ್ ಇಂದ ಮೈನಸ್ ಬರ್ಕೊಳ್ಳಿ, ಬ್ರಾಕೆಟ್ ಓಪನ್ ಮಾಡ್ಕೊಂಡು ಬರ್ಕೊಳ್ಳಿ ಇದನ್ನ. ಓಕೆ, ಡಿಫ್ರೆನ್ಸಿಯೇಷನ್ ಆಫ್ ಥೀಟಾ ಕಾಸ್ ಥೀಟಾ. ಯಾಕಂದ್ರೆ ಒಂದು ಲೈನ್ ಅಡ್ಡ ಲೈನ್ ಹಾಕ್ಬಿಡ. ಓಕೆ, ನಾವು ಜಸ್ಟ್ ಎ ಯು ರೈಟ್ ಆಸ್ ಇಟ್ ಈಸ್. ಓಕೆ, ನಾವು ಇಲ್ಲಿ ಮತ್ತೆ ಬ್ರಾಕೆಟ್ ಓಪನ್ ಮಾಡಿ ಸೈನ್ ಥೀಟಾ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನು ಬರುತ್ತೆ, ಕಾಸ್ ಥೀಟಾ ಬರುತ್ತೆ, ಕಾಸ್ ಥೀಟಾ ಬರ್ಕೊಳ್ಳಿ. ನೆಕ್ಸ್ಟ್ ಮೈನಸ್ ಯು ರೈಟ್ ಆಸ್ ಇಟ್ ಈಸ್, ಮತ್ತೆ ಬ್ರಾಕೆಟ್ ಓಪನ್ ಮಾಡಿ. ಇದು ಯಾವ ಫಾರ್ಮೆಟ್ ಇದೆ, ದಿಸ್ ಇಸ್ ಆಲ್ಸೋ ಇನ್ ದ ಫಾರ್ಮ್ ಆಫ್ u into v. ದಿಸ್ ಯು ಟೇಕ್ ಇಟ್ ಆಸ್ u, ದಿಸ್ ಯು ಟೇಕ್ ಇಟ್ ಆಸ್ v. ಓಕೆ, ಇದು u into v ಫಾರ್ಮೆಟ್ ಇದೆ. ಸೊ ಥೀಟಾನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 1 ಬರುತ್ತೆ, 1 ಬರ್ಕೊಳ್ಳಿ. ನೆಕ್ಸ್ಟ್ ಕಾಸ್ ಥೀಟಾ ಯು ರೈಟ್ ಆಸ್ ಇಟ್ ಈಸ್, ಕಾಸ್ ಥೀಟಾ. ಓಕೆ, ನೆಕ್ಸ್ಟ್ ಪ್ಲಸ್ ಕಾಸ್ ಥೀಟಾನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಬರುತ್ತೆ, ಮೈನಸ್ ಸೈನ್ ಥೀಟಾ ಬರುತ್ತೆ, ಮೈನಸ್ ಸೈನ್ ಥೀಟಾ ಬರ್ಕೊಳ್ಳಿ. ನೆಕ್ಸ್ಟ್ ಅದೇ ಥರ ಥೀಟಾ ಯು ರೈಟ್ ಆಸ್ ಇಟ್ ಈಸ್, ಥೀಟಾ ಹಂಗಿದ್ದಂಗೆ. ಓಕೆ, ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡ್ತೀವಿ. ಎ ರೈಟ್ ಆಸ್ ಇಟ್ ಈಸ್, ಹಿಯರ್ ಆಲ್ಸೋ ಕಾಸ್ ಥೀಟಾ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ನೆಕ್ಸ್ಟ್ ಇದು ಮೈನಸ್ ಇಂದ ಇಲ್ಲಿ ಮಲ್ಟಿಪ್ಲೈ ಮಾಡಿ, ಮಾಡಿದ್ರೆ ದಿಸ್ ಇಸ್ ಮೈನಸ್ ಕಾಸ್ ಥೀಟಾ ಆಗುತ್ತೆ, ಮೈನಸ್ ಕಾಸ್ ಥೀಟಾ. ಮೈನಸ್ ಇಂಟು ಮೈನಸ್ ಏನಾಗುತ್ತೆ, ಪ್ಲಸ್ ಆಗುತ್ತೆ, ಪ್ಲಸ್ ಬರ್ಕೊಳ್ಳಿ. ಅವಾಗ ಏನು ಬರುತ್ತೆ, ಇಲ್ಲಿ ಥೀಟಾ ಸೈನ್ ಥೀಟಾ ಬರುತ್ತೆ, ಥೀಟಾ ಸೈನ್ ಥೀಟಾ. ಓಕೆ, ನಾವು ಪ್ಲಸ್ ಕಾಸ್ ಥೀಟಾ ಮೈನಸ್ ಕಾಸ್ ಥೀಟಾ ಕ್ಯಾನ್ಸಲ್ ಮಾಡಿ. ಸೊ ನಾವು ವಾಟ್ ಯು ಲೆಫ್ಟ್ ವಿತ್ ಇಸ್ ಎ ಥೀಟಾ ಸೈನ್ ಥೀಟಾ. ಓಕೆ, ಎ ಥೀಟಾ ಸೈನ್ ಥೀಟಾ. ಓಕೆ, dy by d theta that is equal to ಇಷ್ಟು ಬಂತು. ಓಕೆ, ಸೊ dy by d theta ಇಷ್ಟು ಬಂತು. ಓಕೆ, ನಾವು ಯು ಜಸ್ಟ್ ಸಿ ಹಿಯರ್ ನಾವೇನ್ ಮಾಡೋಣ ಅಂದ್ರೆ dy by d theta ಇಷ್ಟು ಬಂತು. ನಾವು ಅವರ್ ಇಂಟೆನ್ಷನ್ ಇಷ್ಟು dy by dx. ಹೌದಾ, dy by dx ಕಂಡುಹಿಡಿಯೋದು. So that is dy by dx that is equal to, so this we can write as dy by d theta divided by dx by d theta. So dy by d theta ಅಂದ್ರೆ ಏನು, dy by d theta is nothing but a theta sin theta, that is a theta sin theta divided by dx by d theta ಅಂದ್ರೆ ಏನು, that is a theta cos theta, a theta cos theta. Okay, that is a cancel ಮಾಡಿ, theta cancel ಮಾಡಿ, what you left with is sin theta divided by cos theta. Sin theta divided by cos theta ಅಂದ್ರೆ ಏನು, that is tan theta. ಹೌದಾ, tan theta, which means dy by dx that is equal to dy by dx that is equal to tan theta. ಇಷ್ಟೇ ನೋಡಿ, ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಆಗಿ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ.
ಸೊ ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣಂತೆ. ಓಕೆ, ಸೊ ಈ ಥರದ ಕ್ವಶನ್ ಸಾಲ್ವ್ ಮಾಡೋಣ ನೋಡಿ. ಇದು ಸ್ವಲ್ಪ ಡಿಫ್ರೆಂಟ್, ಸ್ವಲ್ಪ ಈಗ ಬೇರೆ ಥರದ ಕ್ವಶನ್ಸ್ ಇದು. ಇವು ಲಾಗ್ ಅಪ್ಲೈ ಮಾಡಿ ಮಾಡಬೇಕು ಕ್ವಶನ್ಸ್ನ. ಓಕೆ, ಈ ಥರ ಕ್ವಶನ್ ಸಾಲ್ವ್ ಮಾಡೋಣ. ಈಗ ಡಿಫ್ರೆನ್ಶಿಯೇಟ್ ಸೈನ್ ಟು ದಿ ಪವರ್ ಎಕ್ಸ್, ಸೈನ್ ಎಕ್ಸ್ ಟು ದಿ ಪವರ್ ಎಕ್ಸ್ ಪ್ಲಸ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್. ಸೊ ಲೆಟ್ ಅಸ್ ಕನ್ಸಿಡರ್ ಫಸ್ಟ್ ಏನು ಮಾಡೋಣ, ಇದನ್ನ ಡಿಫ್ರೆನ್ಶಿಯೇಟ್ ಮಾಡೋಣ. ಸೊ ಕೊಟ್ಟಿರೋ ಫಂಕ್ಷನ್ ವೈ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಓಕೆ, ವೈ ದಟ್ ಇಸ್ ಈಕ್ವಲ್ ಟು ಸೈನ್ ಟು ದಿ ಪವರ್ ಸೈನ್ ಎಕ್ಸ್ ಟು ದಿ ಪವರ್ ಎಕ್ಸ್ ಪ್ಲಸ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್. ಓಕೆ, ಸೊ ಲೆಟ್ ಅಸ್ ಕನ್ಸಿಡರ್ ಫಸ್ಟ್ ಏನು ಮಾಡೋಣ, ವೈ ದಟ್ ಇಸ್ ಈಕ್ವಲ್ ಟು ಇದು ಯು ಅಂತ ತಗೊಳ್ಳೋಣ, ಇದು ವಿ ಅಂತ ತಗೊಳ್ಳೋಣ. ಓಕೆ, ಇದನ್ನ ಡಿಫ್ರೆನ್ಶಿಯೇಟ್, ಇದನ್ನ ಯು ಅಂತ ತಗೊಳ್ಳೋಣ, ಇದನ್ನ ವಿ ಅಂತ ತಗೊಳ್ಳೋಣ. ಸೊ ಇದನ್ನ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದ್ರೆ ಏನಾಗುತ್ತೆ, ಇಟ್ ಈಸ್ dy by dx that is equal to du divided by dx plus dv divided by dx. ಹೌದಾ, ಇದನ್ನ ಕಂಡುಹಿಡಿದು ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಇದನ್ನ ಕಂಡುಹಿಡಿದು ಇಕ್ವೇಷನ್ ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಇದನ್ನ ಇಕ್ವೇಷನ್ ದಟ್ ಈಸ್ ಯು ದಟ್ ಈಸ್, ಇದು ನೋಡಿ, ಇದನ್ನ ಫಸ್ಟ್ ಇದೊಂದು ಡಿಫ್ರೆನ್ಶಿಯೇಟ್ ಮಾಡಿ. ಯು ದಟ್ ಈಸ್ ಈಕ್ವಲ್ ಟು sin x to the power of x. ಓಕೆ, ಇದನ್ನ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದ್ರೆ ಡೈರೆಕ್ಟ್ ಆಗಿ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಬರಲ್ಲ. ಅದಕ್ಕೋಸ್ಕರ ಲಾಗ್ ಅಪ್ಲೈ ಮಾಡಬೇಕಿದೆ. ಸೊ ದಟ್ ಈಸ್ ಅಪ್ಲೈ ಲಾಗ್ ಆನ್ ಬೋತ್ ಸೈಡ್. apply log on both side log apply ಮಾಡಿ ಯಾವಾಗ ಬರುತ್ತೆ. ಸೊ log u that is equal to log of sin x to the power of x. Okay, whenever you have log a to the power b, we can write as b into log a ಅಂತ ಬರೀಬಹುದು. ಈ ತರ ಬರೀಬಹುದು. ಇಲ್ಲಿ ಪವರ್ ಇದ್ದಿದ್ರೆ ಕೋಎಫಿಷಿಯಂಟ್ ಆಗಿ ಬರೀಬಹುದು. Okay, so this we can write as log u can write as, so which means log u that is equal to can write as x ಇನ್ನು ಮುಂದೆ ಬರ್ಕೊಳ್ಳಿ, x into log sin x. Okay, so this is then differentiate with respect to x ಮಾಡೋಣ. Okay, differentiate with respect to x ಮಾಡಿದ್ರೆ log u ನ ಡಿಫರೆನ್ಶಿಯೇಟ್ ಬರ್ಕೊಳ್ಳೋ ಅಂತ ಬರ್ಕೊಂಡ್ಬಿಡ್ತೀವಿ. ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಅವಾಗ ಏನು ಬರುತ್ತೆ. ಸೊ log u ನ ಡಿಫರೆನ್ಶಿಯೇಟ್ ಮಾಡಿದ್ರೆ ನಂತರ 1 by u ಬರುತ್ತೆ, u ಬರ್ಕೊಳ್ಳಿ. ಸೊ ದಟ್ ಈಸ್ u ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಅಂತ du divided by dx ಬರುತ್ತೆ, du divided by dx ಬರುತ್ತೆ. ನೆಕ್ಸ್ಟ್ ಡಿಫರೆನ್ಷಿಯೇಷನ್ ಆಫ್ x log sin x, ಡಿಫರೆನ್ಷಿಯೇಷನ್ ಆಫ್ x log sin x ಎಷ್ಟು ಬರುತ್ತೆ. ಓಕೆ, ಸೊ du divided by dx, du divided by dx. ಓಕೆ, ಇದು u ನ ಇಲ್ಲಿ ಮಲ್ಟಿಪ್ಲೈ ಮಾಡ್ತೀವಿ, ಇಲ್ಲಿ ಮಲ್ಟಿಪ್ಲೈ u ಟೈಮ್ಸ್ ಆಫ್ ಇದು ನೋಡಿ, ಇದು u into v ಫಾರ್ಮೆಟ್ ಇದೆ. ಯಾವುದು ಇದು let us consider this as u, this as v. That is, you know that u into v whole dash that is equal to u dash into v plus v dash into u. ಇದು ಗೊತ್ತಿದೆ. ಸೊ ಅದರ ಪ್ರಕಾರ x ನ ಡಿಫರೆನ್ಶಿಯೇಟ್ ಮಾಡಿದ್ರೆ 1 ಬರುತ್ತೆ. this log sin x you will write as it is log sin x. ನೆಕ್ಸ್ಟ್ ಅದೇ ತರ log sin x ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಸೊ log sin x ಅಂದ್ರೆ 1 by sin x ಬರುತ್ತೆ, sin x ಬರ್ಕೊಳ್ಳಿ. ನೆಕ್ಸ್ಟ್ sin x ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ, cos x ಬರುತ್ತೆ, cos x ಬರ್ಕೊಳ್ಳಿ. ನೆಕ್ಸ್ಟ್ ಇದು x ಹೆಂಗಿದ್ದಂಗೆ ಬರ್ಕೊಳ್ಳಿ. ಇಷ್ಟು ಬಂತು ನೋಡಿ. ಓಕೆ, ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡೋಣ ನೋಡಿ. ಓಕೆ, ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡೋಣ. ದಟ್ ಈಸ್ ನಮಗೆ u ಅಂದ್ರೆ ಏನು ನೋಡಿ, ದಟ್ ಈಸ್ sin x to the power x. ಹೌದಾ, sin x to the power x ಬರ್ಕೊಂಬಿಡಿ. ನೆಕ್ಸ್ಟ್ ಓಕೆ, ನಾವು ಇಂಟು ದಟ್ ಈಸ್ ಲಾಗ್ಸ್ 1 into log sin x ಅಂದ್ರೆ log sin x ಬರುತ್ತೆ, log sin x ಬರ್ಕೊಳ್ಳಿ. ನೆಕ್ಸ್ಟ್ ಪ್ಲಸ್ x ಯು ರೈಟ್ ಆಸ್ ಇಟ್ ಈಸ್ cos x by sin x ಅಂದ್ರೆ ಏನಾಗುತ್ತೆ, ನಮಗೆ cot x ಬರುತ್ತೆ, cot x ಬರುತ್ತೆ. ಸೊ du divided by dx that is equal to du divided by dx that is equal to ಇಷ್ಟು ಬಂತು ನೋಡಿ, sin x to the power x into log of sin x plus x cot x ಬಂತು. ಓಕೆ, ಇಷ್ಟ ಆಯ್ತಾ. ಸೊ ನಾವು ಇದನ್ನು ಈ ಅದೇ ತರ dv divided by dx. ಸೊ dv divided by dx ಅಂದ್ರೆ v ಅಂದ್ರೆ ಏನು ತಗೊಂಡಿ ನಾವು, v ಅಂದ್ರೆ ಏನು ತಗೊಂಡಿ ಅಂದ್ರೆ ಇಲ್ಲಿ ಬರ್ತೀವಿ. dv ಅಂದ್ರೆ sin inverse of x. ಹೌದಾ, sin inverse of v that is equal to sin inverse of x. ಹಾಗೆ ಇದನ್ನು ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡಿ dv divided by dx that is equal to sin inverse of x ಅನ್ನು ಡಿಫರೆನ್ಶಿಯೇಟ್ ಮಾಡಿದ್ರೆ ಡಿಫರೆನ್ಷಿಯೇಷನ್ ಆಫ್ sin inverse of x ಗೊತ್ತಿರಬೇಕು. ಅದು ಏನು ಫಾರ್ಮುಲಾ, that is 1 divided by root of 1 minus x square. ಹೌದಾ, ಇದೇ ಫಾರ್ಮುಲಾ ಅಲ್ಲ. ಸೊ dv divided by dx ಅಂದ್ರೆ ಇಷ್ಟು ಬಂತು. ಸಾರಿ, dv divided by dx ಅಲ್ಲ. ಓಕೆ, ಸೊ dv divided by dx ಬರ್ಕೊಂಡು ಇದೆ ಸರ್, ಇಲ್ಲಿ ಅಡ್ಜಸ್ಟ್ ಮಾಡಿ dv by ಇಷ್ಟು ಬಂತು. ಹೌದಾ, ಓಕೆ, dv ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ dy by dx ಅಲ್ಲಿ. ಸೊ equation 2 and equation 3 substitute in equation 1. equation 1 dy by dx that is equal to so dy by dx that is equal to that is dy divided by dx that is equal to, so du divided by dx ಅಂದ್ರೆ ಇದು. ಹೌದಾ, ಇದನ್ನ ಬರ್ಕೊಳ್ಳಿ, that is
sin x to the power of x, okay, into log sin x plus x cot x, okay. Next plus that is ತರ ಇದೇನು ಬರುತ್ತೆ ನಮಗೆ, that is plus dv divided by dx ಅಂದ್ರೆ that is 1 divided by root of 1 minus x square. ಇಷ್ಟು ನೋಡಿ, ಇಷ್ಟು ಸಾಲ್ವ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಸೊಲ್ಯೂಷನ್ ಬರುತ್ತೆ ಅಂತ ಅರ್ಥ. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣಂತೆ. ಇಲ್ಲಿ ಸ್ಟಾರ್ಟಿಂಗ್ ಇಂದ ಬೇಕಾದ್ರೆ ಇಲ್ಲಿಂದ ವಿಡಿಯೋ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ವಿಡಿಯೋ ಪಾಸ್ ಮಾಡಿ ಇಷ್ಟು ಬರ್ಕೊಳ್ಳಿ. ಬರ್ಕೊಂಡ್ಮೇಲೆ ಮತ್ತೆ ಈಗ ಇಲ್ಲಿ ವಿಡಿಯೋ ಪಾಸ್, ವಿಡಿಯೋ ರೆಕಾರ್ಡ್ ಆಗ್ತಿಲ್ಲ, ಚೆಕ್ ಮಾಡೋಣ. ಮಿಸ್ ಆಗ್ತಿದೆ, ವಿಡಿಯೋ ರೆಕಾರ್ಡ್ ಆಗ್ತಿದೆ. ಓಕೆ ಆಯ್ತಾ, ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ ನೋಡಿ. ಕ್ವಶನ್ ಎಷ್ಟು, 5th 6th ಕ್ವಶನ್ ಈಗ. ಓಕೆ, ಇದೊಂದು ಲಾಸ್ಟ್ ಕ್ವಶನ್ ನೋಡಿ. ಲಾಸ್ಟ್ ಕ್ವಶನ್, ಇನ್ನೊಂದು ಕ್ವಶನ್ ಐತೆ, ಲಾಸ್ಟ್ ಕ್ವಶನ್. ಇದೊಂದು ಲಾಸ್ಟ್ ಕ್ವಶನ್, ಇನ್ನೊಂದು ಕ್ವಶನ್ ಬೇಕಾದ್ರೆ ನೋಡಿ ಸಾಲ್ವ್ ಮಾಡೋಣಂತೆ. ಸೊ ಫೈಂಡ್ dy by dx. ಓಕೆ, ಫೈಂಡ್ dy by dx ಐತಾ, ದಟ್ ಈಸ್ ಫೈಂಡ್ dy if y to the power x that is equal to x to the power y. ಇಷ್ಟು ಕೊಟ್ಟಿದ್ದಾರೆ ಅಂತಂದ್ಮೇಲೆ dy by dx that is equal to y to the power x that is equal to x to the power y. ಇದನ್ನ ಡಿಫ್ರೆನ್ಶಿಯೇಟ್ ಮಾಡ್ಬೇಕು. ಇದನ್ನ ನೋಡಿ, ಇದು ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ. ಓಕೆ, ಸೊ ನಮಗೆ y to the power x ಕೊಟ್ಟಿರೋದು ಬರ್ಕೊಳ್ಳಿ, y to the power x that is equal to x to the power y. ಓಕೆ, ನಾವು ಅವರ್ ಇಂಟೆನ್ಷನ್ ಇಸ್ ಟು ಫೈಂಡ್ dy by dx. ಇದಕ್ಕೆ ನೋಡಿ, ಇದು u ಇದು v ಅಂತ ಒಂದು ಸಪ್ರೇಟ್ ಮಾಡ್ಕೊಳ್ಳೋಕ್ಕಿಂತ ಡೈರೆಕ್ಟ್ ಆಗಿ ಎರಡಕ್ಕೆ ಲಾಗ್ ಅಪ್ಲೈ ಮಾಡ್ಬೋದು. ಅಪ್ಲೈ ಲಾಗ್ ಆನ್ ಬೋತ್ ಸೈಡ್, ಅಪ್ಲೈ ಲಾಗ್ ಆನ್ ಬೋತ್ ಸೈಡ್. ಲಾಗ್ ಅಪ್ಲೈ ಮಾಡಿದ್ರೆ ಏನ್ ಬರುತ್ತೆ ನಮಗೆ, ದಟ್ ಈಸ್ ಲಾಗ್ ಆಫ್ y to the power x that is equal to log of x to the power. ಜಸ್ಟ್ ನಾವು ಹೇಳಿದೆ, ಇಲ್ಲಿ ಪವರ್ ಇದ್ದದ್ದು ಕೋಎಫಿಷಿಯಂಟ್ ಆಗಿ ಬರೀಬಹುದು, ಇಲ್ಲಿ ಪವರ್ ಇದ್ದದ್ದು ಕೋಎಫಿಷಿಯಂಟ್ ಆಗಿ ಬರೀಬಹುದು ಅಂತ ಹೇಳಿ. ಸೊ ವಿಚ್ ಮೀನ್ಸ್ ದಿಸ್ ಐ ಕ್ಯಾನ್ ಟೇಕ್ log x into log y that is equal to y into log x ಅಂತ ಬರೀಬಹುದು. ಓಕೆ, ನಾವು ಇದನ್ನ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡೋಣ. ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x. ಅವಾಗ ಏನ್ ಬರುತ್ತೆ ನಮಗೆ, ಡಿಫರೆನ್ಷಿಯೇಷನ್ ಆಫ್ x into log y. ಓಕೆ, next that is equal to differentiation of y into log x. ಇಷ್ಟಿದೆ ನೋಡಿ. ಓಕೆ, ನಾವು ಸೊ ದಿಸ್ ಇಷ್ಟಿದೆ ಅಂದಾಗ ನಾವೇನ್ ಮಾಡೋಣ ಅಂದ್ರೆ ನೆಕ್ಸ್ಟ್, ಓಕೆ, x into log y that is equal to y into log x. ಓಕೆ, y into log x ಈ ತರ ಇದೆ. ಸೊ ನಾವು ಏನ್ ಮಾಡೋಣ ಅಂದ್ರೆ x into log y, y into log, ಇದನ್ನ ಡಿಫರೆನ್ಶಿಯೇಟ್ ಮಾಡೋಣ. ಯು ನೋ ದ ಡಿಫರೆನ್ಸಿಯೇಷನ್ ಆಫ್ u into v. ಓಕೆ, u into v ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ ನಮಗೆ, u dash into v ಪ್ಲಸ್ ವಿ ಡ್ಯಾಶ್ ಇಂಟು ಯು. ಹೌದಾ, ಇದು ಗೊತ್ತಿದೆ ನಿಮ್ಗೆ. ಅದೇ ತರ ಇದನ್ನ ಏನ್ ತೊಗೊಳ್ಳೋಣ, ಇದು ಯು ಅಂತ ತೊಗೊಳ್ಳೋಣ, ಇದನ್ನ ವಿ ಅಂತ ತೊಗೊಂಡು ಡಿಫರೆನ್ಶಿಯೇಟ್ ಮಾಡಿ. ಎಕ್ಸ್ ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನಿರುತ್ತೆ, 1 ಬರುತ್ತೆ, 1 ಬರ್ಕೊಳ್ಳಿ. ಲಾಗ್ ವೈ ಯು ರೈಟ್ ಆಸ್ ಇಟ್ ಈಸ್. ನೆಕ್ಸ್ಟ್ ಪ್ಲಸ್, ಸೊ ಲಾಗ್ ವೈ ನ ಡಿಫರೆನ್ಶಿಯೇಟ್ ಮಾಡಿ. ಲಾಗ್ ವೈ ನ ಡಿಫರೆನ್ಶಿಯೇಟ್ ಮಾಡಿದ್ರೆ 1 by y ಬರುತ್ತೆ, y ಬರ್ಕೊಳ್ಳಿ. ಆಮೇಲೆ y ನ ಡಿಫರೆನ್ಶಿಯೇಟ್ ಮಾಡಿದ್ರೆ dy by dx ಬರುತ್ತೆ, dy by dx ಬರ್ಕೊಳ್ಳಿ. ನೆಕ್ಸ್ಟ್ ಇವು x ಯು ರೈಟ್ ಆಸ್ ಇಟ್ ಈಸ್, x ಹೆಂಗಿದ್ದಂಗೆ ಬರುತ್ತೆ. ನೆಕ್ಸ್ಟ್ ದಟ್ ಈಸ್ ಈಕ್ವಲ್, ಅದೇ ತರ ಇದನ್ನು ಹಂಗೆ. ಸೊ ಇದನ್ನ ಏನ್ ತೊಗೊಳ್ಳೋಣ, ಯು ಅಂತ ತೊಗೊಳ್ಳೋಣ, ಇದನ್ನ ವಿ ಅಂತ. ಯು ನ ಡಿಫರೆನ್ಶಿಯೇಟ್ ಅಂದ್ರೆ y ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನ್ ಬರುತ್ತೆ, dy by dx ಬರುತ್ತೆ. log x ಯು ರೈಟ್ ಆಸ್ ಇಟ್ ಈಸ್, log x. ನೆಕ್ಸ್ಟ್ ಆಮೇಲೆ log x ನ ಡಿಫರೆನ್ಶಿಯೇಟ್ ಮಾಡಿ. log x ನ ಡಿಫರೆನ್ಶಿಯೇಟ್ ಮಾಡಿದ್ರೆ 1 by x ಬರುತ್ತೆ, x ಬರ್ಕೊಳ್ಳಿ. ದಿಸ್ y ಹೆಂಗಿದ್ದು ಹಂಗೆ ಬರ್ಕೊಳ್ಳಿ, y ಇಷ್ಟು ಬಂತು. ಇಲ್ಲಿ ನೋಡಿ dy by dx ಇರೋದು ಒಂದ್ ಕಡೆ ತಗೊಳ್ಳೋಣ, ಇದು dy by dx ಇರುತ್ತೆ, ಇದನ್ನ ಕಡೆ ತಗೊಳ್ಳೋಣ. ಸೊ ಬರೇ dy by dx ಇರೋದು ಇನ್ನೊಂದ್ ಕಡೆ ತಗೊಳ್ಳೋಣ. ಅವಾಗ ಏನ್ ಬರುತ್ತೆ, ಹಿಯರ್ ಈಸ್ ಇಲ್ಲಿ y by x ಐತಾ, y by x ಬರ್ಕೊಳ್ಳಿ, y by x. ಈ ಪ್ಲಸ್ log y ಈ ಕಡೆ ಅಂದ್ರೆ ಮೈನಸ್ log y ಬರುತ್ತೆ, ಮೈನಸ್ log y ಬರ್ಕೊಳ್ಳಿ. ನೆಕ್ಸ್ಟ್ ಅದೇ ತರ ಇಲ್ಲಿ ಏನಿದೆ, ಇದನ್ನ ಪ್ಲಸ್ dy by dx log x ಈ ಕಡೆ ತಾನೆ. ಅವಾಗ ಏನ್ ಬರುತ್ತೆ, ದಟ್ ಈಸ್ x divided by y dy by dx ಮೈನಸ್ ಆಫ್ log x dy by dx. ಇದನ್ನ ಈ ಕಡೆ ತಂದ್ರೆ, ಇದನ್ನ ಈ ಕಡೆ ತಂದ್ರೆ ಅಲ್ಲಿ ಇಲ್ಲಿದೆ ನೋಡಿ. ಓಕೆ, ನೆಕ್ಸ್ಟ್ ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡೋಣ ನೋಡಿ ಏನ್ ಬರುತ್ತೆ. ಓಕೆ, ನಾವು ದಿಸ್ ಇವಾಡ್ರಲ್ಲಿ ಏನ್ ಕಾಮನ್ ಇದೆ, dy by dx ಕಾಮನ್ ಇದೆ. dy by dx ಕಾಮನ್ ತಗೊಳ್ಳಿ. ಓಕೆ, ಏನು ಉಳಿತು ನಮಗೆ, x divided by y minus log x ಇಷ್ಟು ಉಳಿತು ನೋಡಿ. ಓಕೆ, ದಟ್ ಈಸ್ ಈಕ್ವಲ್ ಟು y divided by x minus log y. ಇಲ್ಲಿ ನೋಡಿ, ಸೊ ನಾವು ಇದನ್ನ ಇಲ್ಲಿ ತಂದ್ಬಿಡಿ, ಕೆಳಗೆ ತಂದ್ಬಿಡಿ. ಇದೆಲ್ಲ ಇಲ್ಲಂದ್ರೆ LCM ತಗೊಳ್ಳಿ. ಇಲ್ಲಿ ಏನು ನೋಡಿ, ಎಲ್ ಅಂದ್ರೆ 1 ಇರುತ್ತೆ, 1 ಬರ್ಕೊಳ್ಳಿ. ಓಕೆ, ಇದನ್ನ ಇಲ್ಲಿ ಕೆಳಗೆ ತಗೊಂಡೆ ಮಾಡಂತೇಳ್ರಿ, ಇಲ್ಲ ಇಲ್ಲೇ ಮಾಡಂತೇಳ್ರಿ. ಏನಿಲ್ಲ ಅಂದ್ರೆ 1 ಇರುತ್ತೆ, ಇಲ್ಲಿ ಏನಂದ್ರೆ 1 ಇರುತ್ತೆ. LCM ತಗೊಳ್ಳಿ. ಅವಾಗ ಏನ್ ಬರುತ್ತೆ ನಮಗೆ, dy by dx. ಓಕೆ, dy by dx ಇಂಟು ಇವೆರಡದ LCM ಏನಾಗುತ್ತೆ, y ಆಗುತ್ತೆ, y ಬರ್ಕೊಳ್ಳಿ. ಓಕೆ, ಸೊ ದಟ್ ಈಸ್ 1 y ಜ y. ಸೊ 1 y 1 ಜ y.
ದಟ್ ಈಸ್ y 1 ಜ y ಆಗುತ್ತೆ, ನೆಕ್ಸ್ಟ್ 1 y ಜ y ಆಗುತ್ತೆ ನೋಡಿ. ಸೊ y 1 ಜ y 1 y ಜ y ಆಗುತ್ತೆ. ನೆಕ್ಸ್ಟ್ ಇದು ಮಲ್ಟಿಪ್ಲೈ ಮಾಡೋದು, ದಟ್ ಈಸ್ x ಪ್ಲಸ್ y ಇಂಟು ಲಾಗ್ x ಬರುತ್ತೆ, ಲಾಗ್ x. ಓಕೆ, ಸೊ ದಟ್ ಈಸ್ ಈಕ್ವಲ್, ಇದು ಎಷ್ಟು ಬಂತು ಹೌದಾ. ನೆಕ್ಸ್ಟ್ ದಟ್ ಈಸ್ ಈಕ್ವಲ್ ಟು, ಅದೇ ತರ ಇದು ಎರಡು ಎಲ್ಸಿಎಂ ತೊಗೊಂಡ್ರೆ x ಬರುತ್ತೆ, x ಬರ್ಕೊಳ್ಳಿ. ದಟ್ ಈಸ್ x 1 ಜ x, x 1 ಜ x 1 x ಜ x ಮಲ್ಟಿಪ್ಲೈ ಮಾಡಿದ್ರೆ ದಟ್ ಈಸ್ y ಮೈನಸ್ x ಲಾಗ್ y ಬರುತ್ತೆ ನೋಡಿ. ಅದನ್ನ ಇಲ್ಲಿ ತನ್ನಿ, ಅವಾಗ ಇಲ್ಲಿ ತನ್ನಿ ಏನ್ ಬರುತ್ತೆ ನಮಗೆ, ದಟ್ ಈಸ್ dy by dx ದಟ್ ಈಸ್ ಈಕ್ವಲ್ ಟು y minus x log y divided by x whole divided by x plus y log x. ಓ ಇದು ಮೈನಸ್ ತಡ್ರಿ, ಇದು ಮೈನಸ್, ಇದು ಪ್ಲಸ್ ಬರ್ಕೊಂಡು ನಾನು. ಓಕೆ, ಮೈನಸ್ ಇಲ್ಲಿ ಮೈನಸ್ ಇದೆ ಬರ್ಕೊಂಡು, ಮೈನಸ್ ಇದೆ ಮೈನಸ್ ಬರ್ಕೊಂಡು. ಓಕೆ, ಮೈನಸ್ ಲಾಗ್ ಎಕ್ಸ್ ಡಿವೈಡೆಡ್ ಬೈ ವೈ. ಓಕೆ, ಇದನ್ನ ಫರ್ದರ್ ಹೆಂಗ್ ಬರ್ಕೋಬೋದ್ರೆ, ಇದನ್ನ ವೈ ನ ಮೇಲೆ ತಗೊಂಡೆ ಹೋಗಿರ್ತಾರೆ, y ಇಂಟು y ಮೈನಸ್ ಎಕ್ಸ್ ಲಾಗ್ ವೈ ಡಿವೈಡೆಡ್ ಬೈ ಇಲ್ಲೇನಿದೆ ದಟ್ ಈಸ್ ಎಕ್ಸ್, ಇದು ಕೆಳಗೆ ಬರುತ್ತೆ, ಅವಾಗ ಏನಾಗುತ್ತೆ ಎಕ್ಸ್ ಇಂಟು ಎಕ್ಸ್ ಮೈನಸ್ ವೈ ಲಾಗ್ ಎಕ್ಸ್. ಓಕೆ, ಇಷ್ಟು ನೋಡಿ, ಇಷ್ಟು ಸಾಲ್ವ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಇಷ್ಟು ಸಾಲ್ವ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಡಿ ಬೈ ಡಿ. ಸೊ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ, ಸ್ಟಾರ್ಟಿಂಗ್ ಇಂದ, ಇಲ್ಲಿಂದ ಬೇಕಾದ್ರೆ ಇಲ್ಲಿಂದ ಸ್ಟಾರ್ಟಿಂಗ್ ವಿಡಿಯೋ ಪಾಸ್ ಮಾಡ್ಕೊಳ್ಳಿ ಫಸ್ಟ್. ಓಕೆ, ನೆಕ್ಸ್ಟ್ ಇಷ್ಟು ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ, ವಿಡಿಯೋ ಪಾಸ್ ಮಾಡ್ಕೊಂಡ್ರ, ನಾನು ಬೇರೆ ಇನ್ನೊಂದು ಕ್ವಶನ್, ಲಾಸ್ಟ್ ಒಂದು ಕ್ವಶನ್ ಸಾಲ್ವ್ ಮಾಡ್ಬಿಡೋಣ, ಕ್ವಶನ್ ಬ್ಯಾಂಕ್ ಇಂದ ತಗೊಂಡು. ಆಲ್ಮೋಸ್ಟ್ ಎಲ್ಲ ಕ್ವಶನ್ ಸಾಲ್ವ್ ಮಾಡಿ ನಾವು. ತಡ್ರಿ ಒಂದು ಸೆಕೆಂಡು, ಇದು ಒಂದು ಮಾಡೋಣ. ಇದು ಈಸಿ ಇದೆ, ಮಾಡಿದ್ರೆ ಡೈರೆಕ್ಟ್ ಆಗಿ ಮಾಡ್ಬೋದು ಇದನ್ನ. ಕ್ವಶನ್ ನಂಬರ್ 35 ಇದು ಒಂದು ಮಾಡೋಣ. ಸಾಕು ತಗೋರಿ, ಇಷ್ಟು ಕ್ವಶನ್ ಸಾಲ್ವ್ ಮಾಡಿ ಸಾಕು. ಓಕೆ, ಸೊ ಇಷ್ಟು ಕ್ವಶನ್ ಸಾಲ್ವ್ ಮಾಡಿದ್ರೆ ನೀವು ಸಾಕು. ಆಲ್ಮೋಸ್ಟ್ ಇದರಲ್ಲಿಂದ ಬರೋದು, ಬೇಕಾದ್ರೆ ನೋಡಿ ನೀವು ಎಕ್ಸಾಮ್ ಆದ್ಮೇಲೆ ಬೇಕಾದ್ರೆ ಆಲ್ಮೋಸ್ಟ್ ಇದರಿಂದ ಕ್ವಶನ್ ಬಂದಿರ್ತವೆ, ಬಿಕಾಸ್ ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ತೊಗೊಂಡು ಸಾಲ್ವ್ ಮಾಡಿದ್ದೀನಿ. ಓಕೆ, ಆ್ಯಂಡ್ ನಿಮಗೆ ಪ್ರೀವಿಯಸ್ ಇಯರ್ ಕ್ವಶನ್ ಮತ್ತು ಮಾಡಲ್ ಕ್ವಶನ್ ತೊಗೊಂಡು ಸಾಲ್ವ್ ಮಾಡಿದ್ದೀವಿ. ಓಕೆ, ಸೊ ನಿಮಗೆ ಜಾಸ್ತಿ ಟೆನ್ಷನ್ ತೊಗೊಬೇಡ್ರಿ, ಇಷ್ಟು ಕ್ವಶನ್ಸ್ ನೀಟಾಗಿ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಿದ್ರೆ ನೀವು ಯಾವ ಕ್ವಶನ್ ಸಾಲ್ವ್ ಮಾಡಬಹುದು. ಓಕೆ, ನೀವು ಸುಮ್ಮನೆ ಹಂಗೆ ಬೈ ಹಟ್ ಮಾಡಿದ್ರೆ ಏನು ಮಾಡೋಕ್ಕಾಗಲ್ಲ, ನಾನು ಏನು ಮಾಡೋಕ್ಕಾಗಲ್ಲ, ನೀವು ನಿಮ್ಮ ಟೀಚರು ಏನು ಮಾಡೋಕ್ಕಾಗಲ್ಲ, ದೇವರು ಏನು ಮಾಡೋಕ್ಕಾಗಲ್ಲ. ಸೊ ನೀವು ಏನಿರುತ್ತೆ ನೀವು ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಿದ್ರೆ ಯಾವ್ದು ಕ್ವಶನ್ಸ್ ಕೊಟ್ಟರು ನೀವು ಮಾಡ್ತೀರಾ. ಓಕೆ, ಇಲ್ಲಿ ನೋಡಿ, ಈ ಕ್ಲಾಸ್ದು PDF ನೋಟ್ಸ್ ವಿಡಿಯೋ ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿಂದ ನೀವು ಚೆಕ್ ಮಾಡ್ಕೋಬಹುದು. ಆ್ಯಂಡ್ ನಿಮಗೆ ಏನಾದರೂ ಈ ಕ್ಲಾಸ್ ಇಷ್ಟ ಆದರೆ ನೀವು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್.